ರಾತ್ರಿ 11 ಗಂಟೆ. ಹಳ್ಳಿಯ ಮಣ್ಣಿನ ರಸ್ತೆಯಲ್ಲಿ ಇಬ್ಬರು ಗೆಳೆಯರು ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದರು. ಅವರ ಹೆಸರುಗಳು ರಾಕೇಶ್ ಮತ್ತು ಕಾರ್ತಿಕ್. ಇಬ್ಬರು ಸಿಟಿಗೆ ಹೋಗಿ ವಾಪಸ್ ಬರುತ್ತಿದ್ದರು. ಆದ್ರೆ ಬಸ್ ಲೇಟ್ ಆಗಿದ್ದರಿಂದ ರಾತ್ರಿ ತುಂಬಾ ತಡವಾಗಿತ್ತು. ರಾಕೇಶ್ ಅಸಹನೆಯಿಂದ ಹೇಳಿದ, ನೋಡು ಕಾರ್ತಿಕ್, ಸಿಟಿಗೆ ಹೋಗಿ ಬರುವಾಗ ಇಷ್ಟು ತಡ ಆಯ್ತು. ನಾವು ನಡೆದು ಮನೆ ತಲುಪೋಕೆ ಇನ್ನು ಎಷ್ಟು ಟೈಮ್ ಬೇಕು? ಎಲ್ಲ ನಿನ್ನಿಂದಲೇ. ನೀನು ಬೇಗ ಬರ್ಬೇಕಿತ್ತು. ಅಯ್ಯೋ ರಾಕೇಶ್, ನಾನೇನ್ ಮಾಡೋದು? ಬಸ್ ಲೇಟ್ ಆಯ್ತು. ಮುಂದೆ ಬ್ಯಾನಿನ್ ಮರ ದಾಟಿದ್ರೆ ನಮ್ಮ ಹಳ್ಳಿ ಶುರುವಾಗುತ್ತೆ. ಸ್ವಲ್ಪ ಸಹನೆ ಇರ್ಲಿ ಕಣೋ. ಎಲ್ಲೆಲ್ಲೂ ಗಾಢ ಕತ್ತಲೆ. ದೂರದಲ್ಲಿ ನಾಯಿಗಳ ಕೂಗು. ಮರಗಳ ಮಧ್ಯೆ ಗಾಳಿ ಬೀಸುವ ಶಬ್ದ. ರಾಕೇಶ್ ಮತ್ತೆ ನಿಧಾನವಾಗಿ ಹೇಳಿದ, ನೋಡು ಕಾರ್ತಿಕ್, ಈ ದಾರಿ ರಾತ್ರಿ ತುಂಬಾ ವಿಚಿತ್ರ ಆಗಿದೆ. ಯಾರೂ ಇಲ್ಲ, ಬೆಳಕು ಕೂಡ ಇಲ್ಲ, ಒಂದು ಮನೆ ಕೂಡ ಕಾಣಿಸುತ್ತಿಲ್ಲ. ಪೂರ್ತಿ ಕತ್ತಲು. ಹೌದು ಕಣೋ, ಇನ್ನು ಕೂಡ ನಮ್ಮ ಹಳ್ಳಿ ಸ್ಟಾರ್ಟೇ ಆಗಿಲ್ಲ. ಈಗ ಇದು ನಾವು ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಲ್ವಾ? ರಾತ್ರಿ 11:45 ಆಗಿತ್ತು. ರಾಕೇಶ್ ಮತ್ತು ಕಾರ್ತಿಕ್ ಹಳ್ಳಿಯ ರಸ್ತೆಯಲ್ಲಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದರು. ಚಂದ್ರ ಕೂಡ ಮೋಡದ ಹಿಂದೆ ಮರೆಯಾಗಿದ್ದರಿಂದ ದಾರಿ ಸಂಪೂರ್ಣ ಕತ್ತಲಲ್ಲಿ ಮುಳುಗಿತ್ತು. ಅಚಾನಕ್ ದೂರದಲ್ಲಿ ಒಂದು ಸಣ್ಣ ಮನೆ ಕಾಣಿಸಿತು. ಮನೆಯ ಸುತ್ತ ಕತ್ತಲೆ ತುಂಬಾ ಗಾಢವಾಗಿತ್ತು. ಹತ್ತಿರ ಬಂದಂತೆ ಆ ಮನೆ ಇನ್ನಷ್ಟು ವಿಚಿತ್ರವಾಗಿ ಕಾಣಿಸತೊಡಗಿತು. ಮನೆ ಮುಂದೆ ಬಂದ ರಾಕೇಶ್ ಅಚ್ಚರಿಯಿಂದ ಹೇಳಿದ, ಏನಿದು? ಈ ಮನೆ ಯಾರದು? ಇಷ್ಟು ವರ್ಷ ಹಳ್ಳಿಯಲ್ಲಿ ಇದ್ದೀವಿ, ಆದ್ರೆ ನಾನು ಈ ಮನೆಯನ್ನ ಯಾವತ್ತೂ ಕೂಡ ನೋಡಿಲ್ಲ. ಹೌದು ಕಣೋ, ನಾನು ಕೂಡ ನೋಡಿಲ್ಲ. ನಮ್ಮ ಹಳ್ಳಿಯಲ್ಲಿ ಇಷ್ಟು ಸಣ್ಣ ಮನೆ ಇದ್ದರೆ ನಮ್ಗೆ ಗೊತ್ತಾಗ್ಬೇಕಲ್ವಾ? ಮನೆ ಸಂಪೂರ್ಣ ಹಳೆಯದಾಗಿ ಕಾಣಿಸುತ್ತಿತ್ತು. ಮರದ ಬಾಗಿಲು ಅರ್ಧ ತೆರೆದಿತ್ತು. ಒಳಗಿನಿಂದ ಮಂದವಾದ ಹಳದಿ ಬೆಳಕು ಬರುತ್ತಿತ್ತು. ಆದ್ರೆ ಯಾವುದೇ ಶಬ್ದ ಇರಲಿಲ್ಲ. ಗಾಳಿ ಬೀಸಿದಾಗ ಬಾಗಿಲು ಕಿರ್ ಕಿರ್ ಎಂಬ ಶಬ್ದವನ್ನ ಉಂಟು ಮಾಡುತ್ತಿತ್ತು. ಕಾರ್ತಿಕ್, ಹೋಗೋಣ, ಇಲ್ಲಿ ಏನೂ ಸರಿಯಿಲ್ಲ ಅನಿಸುತ್ತಿದೆ. ಅವರು ಮಾತನಾಡುತ್ತಿದ್ದಾಗ ಅಚಾನಕ್ ಗಾಳಿಯಲ್ಲಿ ಒಂದು ಕೆಟ್ಟ ವಾಸನೆ ಹರಡಿತು. ಹಳೆಯದು, ಕೊಳೆತದ್ದು, ಸುಟ್ಟ ಮಾಂಸದಂತೆ. ರಾಕೇಶ್ ಮೂಗು ಮುಚ್ಚಿಕೊಂಡು ಹೇಳಿದ, ಕಾರ್ತಿಕ್, ಏನೋ ಕೆಟ್ಟ ವಾಸನೆ ಬರುತ್ತಿದೆ. ನನ್ಗೆ ಏನೂ ಸರಿಯಾಗಿ ಕಾಣುತ್ತಿಲ್ಲ. ಬೇಗ ಇಲ್ಲಿಂದ ಹೋಗೋಣ, ಬಾ. ಅಷ್ಟರೊಳಗೆ ಮನೆಯೊಳಗಿಂದ ಒಂದು ಜೋರಾದ ಕಿರುಚುವ ಶಬ್ದ. ನನ್ನನ್ನ ಕಾಪಾಡಿ, ಉಳಿಸಿ. ಇಬ್ಬರು ಈ ಮಾತುಗಳನ್ನು ಕೇಳಿ ಬೆಚ್ಚಿಬಿದ್ದರು. ಯಾರಿಗೂ ಏನೋ ಸಮಸ್ಯೆ ಆಗಿದೆ ರಾಕೇಶ್, ಬೇಗ ಹೋಗಿ ನೋಡೋಣ. ರಾಕೇಶ್ ಕಾರ್ತಿಕ್ನ ಕೈ ಹಿಡಿದು ತಡೆಯುತ್ತಾ ಹೇಳಿದ, ಬೇಡ ಕಣೋ, ಇದು ಏನೂ ಸರಿಯಾಗಿ ಕಾಣುತ್ತಿಲ್ಲ. ನನಗೆ ಭಯವಾಗುತ್ತಿದೆ. ರಾತ್ರಿ ತುಂಬಾ ತಡವಾಗಿದೆ. ಬಾ, ಇಲ್ಲಿಂದ ಹೋಗೋಣ. ಏನು ಇರಲ್ಲ ಕಣೋ, ಏನೂ ಆಗಲ್ಲ. ಯಾರಾದ್ರೂ ಕಷ್ಟದಲ್ಲಿರ್ಬೋದು. ನಾವು ಇಬ್ಬರು ಇದ್ದೀವಿ ಅಲ್ವಾ? ಹೆದರ್ಬೇಡ, ಹೋಗಿ ಕಾಪಾಡೋಣ. ಮನೆಯೊಳಗೆ ಮತ್ತೆ ಕಿರುಚುವ ಶಬ್ದ. ಉಳಿಸಿ, ಬಾಗಿಲು ತೆರೆಯಿರಿ. ಕಾರ್ತಿಕ್ ಧೈರ್ಯ ಮಾಡಿಕೊಂಡು ನಿಧಾನವಾಗಿ ಬಾಗಿಲು ತಳ್ಳಿದ. ಬಾಗಿಲು ಸ್ವತಃ ಕಿರ್ ಎಂದು ತೆರೆಯಿತು. ಇಬ್ಬರು ಭಯದಿಂದ ಮನೆಯೊಳಗೆ ಹೋದರು. ಒಳಗೆ ಹೋದಾಗ ಒಂದು ಹಳೆಯ ಲ್ಯಾಟನ್ ಮಾತ್ರ ಮಸುಕಾಗಿ ಒಳೆಯುತ್ತಿತ್ತು. ಮನೆಯ ಮಧ್ಯದಲ್ಲಿ ಒಬ್ಬ ಗಂಡ ನೆಲದ ಮೇಲೆ ಕುಳಿತಿದ್ದ. ಉದ್ದ ದಾಡಿ, ಹಳೆಯ ಬಟ್ಟೆ, ಕಣ್ಣುಗಳಲ್ಲಿ ವಿಚಿತ್ರ ನೋಟ. ಅವನು ನಿಧಾನವಾಗಿ ತಲೆ ಎತ್ತಿ ನೋಡಿದ. ಅವನ ಹೆಸರು ರಾಮು. ರಾಮು ಗಂಭೀರ ಧ್ವನಿಯಲ್ಲಿ ಹೇಳಿದ, ಯಾರು ನೀವು? ಯಾಕೆ ನನ್ನ ಮನೆಯೊಳಗೆ ಬಂದಿದ್ದೀರಾ? ಅಣ್ಣ, ನಾವು ರಸ್ತೆಯಲ್ಲಿ ಹೋಗ್ತಿದ್ವಿ. ಯಾರೋ ಜೋರಾಗಿ ಕಿರಿಚುವ ಶಬ್ದ ಕೇಳಿಸ್ತು. ಅದಕ್ಕೆ ಸಹಾಯಕ್ಕೆ ಬಂದ್ವಿ. ಇಲ್ಲಿ ಯಾರೂ ಕಿರಿಸಿಲ್ಲ. ನೀವು ತಪ್ಪಾಗಿ ಕೇಳುತ್ತೀರಾ. ಇದು ನನ್ನ ಮನೆ, ನಾನು ಒಬ್ಬನೇ ಇದ್ದೀನಿ. ರಾಕೇಶ್ ಕಾರ್ತಿಕ್ ಕಡೆ ನೋಡಿ ನಿಧಾನವಾಗಿ ಹೇಳಿದ, ನಾನು ಹೇಳಿದ್ದೆ ಅಲ್ವಾ ಹೋಗೋಣ ಅಂತ. ನೀವಿಬ್ಬರು ಈಗಲೇ ಇಲ್ಲಿಂದ ಹೋಗಿ. ಅವನ ಧ್ವನಿ ಈ ಬಾರಿ ಸ್ವಲ್ಪ ಕೋಪದಿಂದ ಇತ್ತು. ಸರಿ ಅಣ್ಣ, ನಾವು ಹೋಗ್ತೀವಿ. ಆದ್ರೆ ಈ ಮನೆ ನಮ್ಮ ಹಳ್ಳಿಯಲ್ಲಿ ಯಾವತ್ತೂ ನೋಡಿಲ್ಲ. ಈ ಮನೆ ಎಲ್ಲರಿಗೂ ಕಾಣೋದಿಲ್ಲ. ಇಬ್ಬರೂ ಬೆಚ್ಚಿಬಿದ್ದರು. ರಾಕೇಶ್ ಈ ಬಾರಿ ಕೇಳಿದ, ಇದ್ರ ಅರ್ಥ ಏನು? ರಾಮು ನಿಧಾನವಾಗಿ ಎದ್ದು ನಿಂತ. ಲ್ಯಾಟನ್ ಬೆಳಕಿನಲ್ಲಿ ಅವನ ನೆರಳು ಗೋಡೆ ಮೇಲೆ ದೊಡ್ಡದಾಗಿ ಕಾಣಿಸಿತು. ಅವನು ನಿಧಾನವಾಗಿ ಹೇಳಿದ, ರಾತ್ರಿ 11ರ ನಂತರ ಈ ದಾರಿಯಲ್ಲಿ ನಡೆಯುವವರಿಗೆ ಮಾತ್ರ ಈ ಮನೆ ಕಾಣುತ್ತದೆ. ಗಾಳಿ ಜೋರಾಗಿ ಬೀಸಿತು. ಲ್ಯಾಟನ್ ಬೆಳಕು ಕದಡಿತು. ರಾಮು ಮತ್ತೆ ಹೇಳಿದ, ಹೋಗಿ, ಇನ್ನೂ ಸಮಯ ಇದೆ. ಇಲ್ಲದಿದ್ದರೆ ಬೆಳಿಗ್ಗೆ ಆಗುವುದಿಲ್ಲ ನಿನ್ಗೆ. ಆಗ ರಾಕೇಶ್ ತಕ್ಷಣ ಕಾರ್ತಿಕ್ ಕೈ ಹಿಡಿದು, ಬಾ ಕಾರ್ತಿಕ್, ಈಗ್ಲೇ ಇಲ್ಲಿಂದ ಹೋಗೋಣ. ಇಲ್ಲಿ ಏನೂ ಸರಿ ಕಾಣಿಸುತ್ತಿಲ್ಲ. ಬಾ ಹೋಗೋಣ ಇಲ್ಲಿಂದ ಎಂದು ಕರೆದುಕೊಂಡು ಹೋದ. ಇಬ್ಬರು ತಿರುಗಿ ಬಾಗಿಲಿನ ಕಡೆ ಓಡಿದರು. ಆದ್ರೆ
ಬಾಗಿಲು ತೆರೆಯಲು ಹೋಗುವಷ್ಟರಲ್ಲಿ ಲ್ಯಾಟನ್ ಅಚಾನಕ್ಕಾಗಿ ಆರಿತು. ಪೂರ್ಣ ಕತ್ತಲೆ. ಹೊರಗೆ ಹೋಗುವ ತಯಾರಿಯಲ್ಲಿ ಇಬ್ಬರು ಬಾಗಿಲಿನ ಬಳಿ ನಿಂತಿದ್ದರು. ರಾಕೇಶ್ ಬೇಗ ಹೊರಗೆ ಹೋಗೋಣ ಎಂದು ಕೈ ಹಿಡಿದು ಎಳೆಯುತ್ತಿದ್ದ. ಅಷ್ಟರಲ್ಲಿ ಮನೆಯ ಕೊಠಡಿಯಿಂದ ಕಾಪಾಡಿ ಕಾಪಾಡಿ ಎಂದು ಒಂದು ಹೆಣ್ಣಿನ ಜೋರಾದ ಕೂಗು ಕೇಳಿಸಿತು. ಇಬ್ಬರು ಸ್ತಬ್ಧರಾದರು. ಕಾರ್ತಿಕ್, ಹೇಳಿದ್ಯಾ? ಯಾರೋ ಸಹಾಯ ಕೇಳುತ್ತಿದ್ದಾರೆ. ಆದ್ರೆ ನಾವು ಹೋಗೋದು ಬೇಡ ಕಣೋ, ಇಲ್ಲಿ ಏನೂ ಸರಿಯಾಗಿ ಕಾಣಿಸ್ತಿಲ್ಲ ನನ್ಗೆ. ಆದ್ರೆ ಕಾರ್ತಿಕ್ ನಿಂತಲ್ಲಿಯೇ ಇದ್ದ. ಆತನ ಮುಖದಲ್ಲಿ ಕೋಪ ಕಾಣಿಸುತ್ತಿತ್ತು. ಅವನು ತಿರುಗಿ ರಾಮುವಿನ ಕಡೆ ಹೋಗಿ ಜೋರಾಗಿ ಹೇಳಿದ, ಇದು ಏನು? ಯಾರೋ ಒಳಗೆ ಕೂಗುತ್ತಿದ್ದಾರೆ. ನೀನು ಯಾಕೆ ಸುಳ್ಳು ಹೇಳ್ತೀಯಾ? ರಾಮು ಮೌನವಾಗಿ ನೋಡುತ್ತಾ ನಿಂತಿದ್ದ. ಯಾವ ಉತ್ತರವನ್ನು ಕೂಡ ಕೊಡಲಿಲ್ಲ. ಕಾರ್ತಿಕ್ ಇನ್ನೂ ಕೂಡ ಕೋಪದಿಂದ ರಾಮುವನ್ನ ತಳ್ಳಿದ. ಯಾರನ್ನಾದ್ರೂ ಒಳಗೆ ಬೀಗ ಹಾಕಿ ಇಟ್ಟಿದ್ದೀಯಾ? ಎಂದು ಕೆಲಸ? ಬಿಡು ಕಾರ್ತಿಕ್, ನಾವಿಲ್ಲಿಂದ ಹೋಗೋಣ. ಆದ್ರೆ ಕಾರ್ತಿಕ್ ಅದನ್ನ ಕೇಳಲಿಲ್ಲ. ಅವನು ನೇರವಾಗಿ ಆ ಕೊಠಡಿ ಕಡೆ ನಡೆದ. ಬಾಗಿಲು ಅರ್ಧ ತೆರೆದಿತ್ತು. ಒಳಗೆ ಸಂಪೂರ್ಣ ಕತ್ತಲೆ. ಕಾರ್ತಿಕ್ ನಿಧಾನವಾಗಿ ಬಾಗಿಲು ತಳ್ಳಿದ. ಕಿರ್ ಎಂದು ಶಬ್ದ ಮಾಡಿತು. ಲ್ಯಾಟನ್ ಬೆಳಕು ಸ್ವಲ್ಪ ಒಳಗೆ ಬಿತ್ತು. ಕೊಠಡಿಯ ಮೂಲೆಯಲ್ಲಿ ಒಬ್ಬ ಹೆಂಗಸು ನೆಲದಲ್ಲಿ ಕುಳಿತಿದ್ದಳು. ಉದ್ದ ಕೂದಲು, ಮುಖ ಮುಚ್ಚಿಕೊಂಡಿತ್ತು. ಹಳೆಯ ಸೀರೆ, ದೇಹ ನಡುಗುತ್ತಿತ್ತು. ಅಕ್ಕ, ಯಾರು ನೀವು? ಏನಾಯ್ತು? ನನ್ನನ್ನು ದಯವಿಟ್ಟು ಇಲ್ಲಿಂದ ಹೊರಗೆ ಕರೆದೊಯ್ಯಿರಿ, ದಯವಿಟ್ಟು ಎಂದು ಆಕೆ ಬೇಡಿಕೊಂಡಳು. ಇದು ಏನು ರಾಮು? ಈ ಹೆಂಗಸನ್ನ ಇಲ್ಲಿ ಯಾಕೆ ಬೀಗ ಹಾಕಿದ್ದೀಯಾ? ನಾನು ಬೀಗ ಹಾಕಿಲ್ಲ. ರಾಕೇಶ್ ಗಾಬರಿಯಾಗಿ ಕೇಳಿದ. ಹಾಗಿದ್ರೆ ಯಾರು ಬೀಗ ಹಾಕಿತ್ತು? ರಾಮು ನಿಧಾನವಾಗಿ ಅವರ ಕಡೆ ನಡೆದು ಬಂದ. ಅವನ ಕಣ್ಣುಗಳು ವಿಚಿತ್ರವಾಗಿ ಹೊಳೆಯುತ್ತಿತ್ತು. ಅವಳು ಈ ಮನೆ ಬಿಟ್ಟು ಹೋಗಲಾರಳು. ಅಷ್ಟರಲ್ಲಿ ಕೊಠಡಿಯಲ್ಲಿ ಹೆಂಗಸು ಅಚಾನಕ್ ಜೋರಾಗಿ ನಗತೊಡಗಿದಳು. ಅವಳ ತಲೆ ಅಸಹಜವಾಗಿ ಒಂದು ಕಡೆ ತಿರುಗಿತು. ಕಣ್ಣುಗಳು ಸಂಪೂರ್ಣ ಕಪ್ಪಾದವು. ಇಷ್ಟು ವರ್ಷಗಳಿಂದ ಯಾರೂ ನನ್ನನ್ನು ತೆಗೆದುಕೊಂಡು ಹೋಗಲಿಲ್ಲ. ನೀವು ತೆಗೆದುಕೊಂಡು ಹೋಗ್ತೀರಾ? ಕಾರ್ತಿಕ್ ಹಿಂದೆ ಸರಿದ. ರಾಕೇಶ್ ಬೆಚ್ಚಿ ಕಿರುಚಿದ. ಕಾರ್ತಿಕ್, ಇದು ಮನುಷ್ಯ ಅಲ್ಲ ಕಣೋ. ಲ್ಯಾಟನ್ ಬೆಳಕು ಜೋರಾಗಿ ಕದಡಿತು. ಬಾಗಿಲು ಸ್ವತಃ ಮುಚ್ಚಿತು. ಆ ಹೆಂಗಸು ನಿಧಾನವಾಗಿ ಎದ್ದು ನಿಂತಳು, ನೆಲಕ್ಕೆ ಕಾಲು ತಾಗದೆ. ರಾಮು ನಿಧಾನವಾಗಿ ಹೇಳಿದ, ಈ ಮನೆಗೆ ಬಂದವರು ಈಗ 3 ಆಯ್ತು ರೀ. ನಾನು ಕೂಡ ನಿಮ್ಮಂತೆ ಒಮ್ಮೆ ಇಲ್ಲಿ ಬಂದವನೇ. ಈ ಮಾತು ಕೇಳಿ ರಾಕೇಶ್ ಮತ್ತು ಕಾರ್ತಿಕ್ ಬೆಚ್ಚಿ ಬಿದ್ದರು. ಅಂದ್ರೆ ಏನ್ ಹೇಳ್ತಿದ್ದೀರಾ ನೀವು? 5 ವರ್ಷಗಳ ಹಿಂದೆ ನಾನು ಕೂಡ ರಾತ್ರಿ ಈ ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ಇದೇ ಮನೆ ಕಾಣಿಸಿತು. ಒಳಗಿಂದ ಹಿರಿಸುವ ಶಬ್ದ ಕೇಳಿಸಿತು. ಒಳಗೆ ಬಂದೆ. ಆಮೇಲೆ ಹೊರಗೆ ಹೋಗಲಿಲ್ಲ. ಈ ಮನೆ ಶಪಿತ. ಹಗಲು ಬೇರೆ ಈ ಮನೆ ಇರೋದಿಲ್ಲ. ರಾತ್ರಿ 11ರ ನಂತರ ಮಾತ್ರ ಕಾಣಿಸುತ್ತದೆ. ಒಳಗೆ ಬಂದವರು ಇಲ್ಲಿ ಸಿಲುಕುತ್ತಾರೆ. ಅಷ್ಟರಲ್ಲಿ ಆ ಹೆಂಗಸು ನಿಧಾನವಾಗಿ ನಗತೊಡಗಿದಳು. ಹೌದು, ಈಗ ನಾವು 3. ನಾವು ಹೊರಗೆ ಹೋಗ್ಬೇಕು, ದಾರಿ ಇರಬೇಕು. ನಾನು ಪ್ರತಿ ರಾತ್ರಿ ಪ್ರಯತ್ನ ಮಾಡ್ತೀನಿ. ಆದ್ರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಈ ಮನೆ ಮಾಯವಾಗುತ್ತೆ. ನಾನು ಇಲ್ಲೇ ಇರುತ್ತೇನೆ. ಆಗ ಕಾರ್ತಿಕ್ ಜೋರಾಗಿ ಬಾಗಿಲು ತೆಗೆಯಲು ಓಡಿದ. ಬಾಗಿಲು ತೆರೆದಿತು. ಅವರು 3 ಹೊರಗೆ ಓಡಿದರು. ಹೊರಗೆ ಬಂದಾಗ ಯಾವ ಮನೆ ಕೂಡ ಇರಲಿಲ್ಲ. ಖಾಲಿ ಮೈದಾನ, ಕತ್ತಲೆ, ಗಾಳಿ. ಕಾರ್ತಿಕ್ ಉಸಿರಾಟದಿಂದ ಹೇಳಿದ, ನಾವು ಹೊರಗೆ ಬಂದ್ವಾ? ಆದ್ರೆ ರಾಕೇಶ್ ನಿಧಾನವಾಗಿ ತೋರಿಸಿದ. ಅವರು ತಿರುಗಿ ನೋಡಿದಾಗ ಮನೆ ಕಾಣಿಸಲಿಲ್ಲ. ಆದರೆ ಅವರ ನೆರಳುಗಳು ನೆಲದಲ್ಲಿ ಕಾಣಿಸಲಿಲ್ಲ. ಇದು ಹೊರಗಿನ ಜಗತ್ತು ಅಲ್ಲ, ಇದು ಮನೆಯ ನೆರಳು ಲೋಕ. ಅಷ್ಟರಲ್ಲಿ ದೂರದಲ್ಲಿ ಕೋಳಿ ಕೂಗಿತು. ಬೆಳಿಗ್ಗೆ ಆಗತೊಡಗಿತು. ಮನೆ ನಿಧಾನವಾಗಿ ಮಸುಕಾಗಿ ಕಾಣೆಯಾಗತೊಡಗಿತು. ಎಲ್ಲವೂ ಕತ್ತಲಿನಲ್ಲಿ ಕರಗಿ ಹೋಯಿತು. ಮುಂದಿನ ರಾತ್ರಿ 11 ಗಂಟೆ. ಅದೇ ದಾರಿ, ಅದೇ ಕತ್ತಲೆ. ಮತ್ತೆ ಆ ಸಣ್ಣ ಮಣಿ ಕಾಣಿಸಿತು. ಒಳಗೆ ಲ್ಯಾಟನ್ ಒಳೆಯುತ್ತಿತ್ತು. ಮನೆಯೊಳಗೆ ರಾಮು, ರಾಕೇಶ್, ಕಾರ್ತಿಕ್ 3 ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತಿದ್ದರು. ಯಾರಾದ್ರೂ ಮತ್ತೊಬ್ಬರು ದಾರಿ ತಪ್ಪಿ ಬರೋವರೆಗೂ ಅವರು ಅಲ್ಲೇ ಕಾಯುತ್ತಿದ್ದರು.